ಒಬ್ಬ ನಿರಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡಿಕೊಡ್ದು ಅಂತ ಹೇಳಿದ್ರು. ಆದರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಜನಕ್ಕೆ ದಿಕ್ಕು ತಪ್ಪಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಚ್ಚಿಕೊಂಡು ಹೋಗ್ತಾ ಇದ್ದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗಬಾರ್ದು ಅನ್ನೋಂಥ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂಥದ್ದು ಅವ್ರನ್ನೇ ಬಿಡ್ಲಿಲ್ಲ. ನನ್ನನ್ನು ಬಿಡ್ತಾರೆ ಸ್ವಾಮಿ ಈ ಮನುವಾದಿಗಳು? ಈ ದಲಿತರನ್ನ, ಶೋಷಿತ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರಾ ನೀವು? ಇವತ್ತು ನಾನು ಓಡಾಡ್ತೀನಿ, ಈ ರಾಜ್ಯದಲ್ಲಿ ನನಗಾಗಿರುವಂಥ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂಥ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನಾನು ತಯಾರಿಲ್ಲ ಸ್ವಾಮಿ. ನಾನು ಇಡೀ ದೇಶವನ್ನೇ ಈ ಹಿಂಬಾಗಲಿನಿಂದ ಬರ್ತಿರ್ತಾವು. ಈ ರಾಜ್ಯದಲ್ಲಿ ಪ್ರತಿ ಬಾರಿ ಸರ್ಕಾರ ಮಾಡದಂತ ಸಂದರ್ಭದಲ್ಲಿ ಕೂಡ ತಾವು ಹಿಂಬಾಗಿಲಿನಿಂದ ಬಂದಿರೋದು. ಈ ರಾಜ್ಯ ಯಾವತ್ತೂ ಕೂಡ ನಿಮಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಕೊಡೋದಿಲ್ಲ. ನಮ್ಮ ರಾಜ್ಯ ಅಂತ ಬುದ್ಧಿವಂತರ ನಾಡಾಗಿದೆ ಇವತ್ತು. ಅಂತ ಒಂದು ಬುದ್ಧಿವಂತರ ನಾಡಲ್ಲಿ ಕೂಡ ಇರೋ ಪಕ್ಷದವ್ರನ್ನ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಾವು ಸಂಸಾರವನ್ನು ನಡೆಸುವಂತಹದ್ದು ತಾವು ಮಾಡ್ಕೊತಾ ಇದ್ದೀರಿ. ಬೇರೆ ಪಕ್ಷದಿಂದ ಗೆದ್ದಂಥವ್ರನ್ನ ತೆಗೆದುಕೊಂಡು ಹೋಗಿ ತಾವು ಸರ್ಕಾರವನ್ನು ರಚನೆ ಮಾಡಿ 40% ಲೂಟಿಯನ್ನು ತಾವು ಮಾಡಿದ್ದೀರಿ ಇವತ್ತು. ಇಂಥದನ್ನೆಲ್ಲ ಬೆಳಕು ಚೆಲ್ಲಬೇಕಂದ್ರೆ ನನಗೆ ಸದನದಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ತಾವು. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠರ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಮಾನ್ಯ ನಮ್ಮ
ಮಾಜಿ ಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತು ಎಂಟೈರ್ ನಮ್ಮ ಇರುವಂಥ ಎಲ್ಲ ವರಿಷ್ಠರಿಗೆ, ಮುಖ್ಯವಾಗಿ ನಮ್ಮ ವೇಣುಗೋಪಾಲ್ ಸರ್ ಅವರಾಗಿರ್ಬೋದು, ಸುರ್ಜೇವಾಲಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಗಿರುವಂಥ ನಮ್ಮ ಸುರ್ಜೇವಾಲಾ ಸಾಹೇಬ್ರಿಗಾಗಿರ್ಬೋದು, ಅವರಿಗೆಲ್ಲ ಕೂಡ ನಾನು ಕೈ ಜೋಡಿ ಮನವಿ ಮಾಡ್ಕೊತಾ ಇದ್ದೀನಿ. ನನಗೊಂದು ಅವಕಾಶ ಕೊಡಿ. ಇದು ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು, ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಬನ್ನಿ, ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ರಿ, ನೀವು ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ರಿ. ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ ಇವಾಗ. ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ. ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ. ಬಾಪ್ಪ ಜನತಾ ನ್ಯಾಯಾಲಯಕ್ಕೆ ಬಾ. ನೀನು ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಾನು ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ, 2 ಬಾರಿ ಚೀಮಾರಿ ಹಾಕಿದ್ದಾರೆ ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ. ಇದನ್ನ ಹೇಳಿ, ಅದನ್ನ ಹೇಳಿ, ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ. ಬನ್ನಿ, ನಾನು ಅಖಾಡ ಕೀಳಿಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಈ ದೇಶದಲ್ಲಿ ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ಕೂಡ ದೊಡ್ಡದಲ್ಲ. ನನಗೆ ಮುಕ್ತ ಕಂಠದಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತಂತೇಳಿ ಹೇಳ್ತಾ ಇದ್ದೀನಿ. ನಾನು ಈ ನ್ಯಾಯಸ್ಥಾನದ ಮೇಲೆ ನಂಬಿಕೆ ಇದೆ ನನಗೆ. ಈ ಕೇಸಲ್ಲಿ ನಾನು ಸಂಪೂರ್ಣವಾಗಿ ಆರೋಪ ಮುಕ್ತನಾಗಿ ಬರ್ತೀನಿ ಅಂತೇಳಿ ಬಹಳ ದೊಡ್ಡ ನಂಬಿಕೆ ಇದೆ ನನಗೆ. ಅದು ನಮ್ಮ ಪಕ್ಷದವರಿಗೂ ಗೊತ್ತಿದೆ ಸ್ವಾಮಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಗಳಿಂದ ತಾವು ಏನು ಇವತ್ತು ಇಂಥ ಕೆಲಸನ್ನ ನೀಚ ಕೆಲಸಕ್ಕೆ ಮಾಡಕ್ಕೆ ಹೊಂಟಿದ್ದೀರಲ್ಲ, ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ಕೆ ಹೊಂಟಿರೋ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ.
ನಮ್ಮ ಸಮಾಜದಲ್ಲಿ ನಮ್ಮನ್ನು ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನ ಇರೋವರೆಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾನು. ಅದರ ಜೊತೆಗೆ ಇವತ್ತು ನಾನು ಕೆಲವ್ರನ್ನ ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಡೀ ಸದನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನು ಭಾಳಷ್ಟು ಪ್ರಮಾಣದಲ್ಲಿ ಕೂಡ ಅವರು ಹೇಳಿಕೆಯನ್ನು ಹೇಳ್ಕೊಂಡು ಬಂದರು. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ಸುರ್ಜೇವಾಲಾ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಸಾಹೇಬರು, ನಮ್ಮ ನಾಸೀರಣ್ಣವರು, ನಮ್ಮ ಜಮೀರಣ್ಣವರು, ನಮ್ಮ GC ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಕೂಡ ಮುಕ್ತವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು. ಮುಖ್ಯವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ನನಗೆ ಹಲವಾರು ಸಂದರ್ಭದಲ್ಲಿ ಸದನದಲ್ಲಿ ಹೇಳಲಿಕ್ಕೆ ಅಥವಾ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲರೂ ಇಲ್ಲಿರುವಂಥ ನಮ್ಮ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ನಮ್ಮ ಅಜಯ್ ಸಿಂಗ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸದನದಲ್ಲಿ ಮಾತಾಡಬೇಕಂತೇಳಿ ಪ್ರಯತ್ನ ಮಾಡಿದ್ರು. ಸಂತೋಷ್ ಲಾಡ್ ಅವರು, ಕೃಷ್ಣ ಬೈರೇಗೌಡ ಅವರು, ನಮ್ಮ G ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಯಾದ ಪರಮೇಶ್ವರ್ ಸಾಹೇಬರು, UT ಖಾದರ್ ಸಾಹೇಬರು, ಅನೇಕರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಶಾಸಕರು, ನಮ್ಮ ಬಳ್ಳಾರಿ ಜಿಲ್ಲೆ ಶಾಸಕರು, ಸಂಸದರು, ಇವತ್ತಿಲ್ಲೇ ನಮ್ಮ ಭರತ್ ರೆಡ್ಡಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಒಟ್ಟಿಗೆ ಇದೀವಿ. ತುಕಾರಾಮ್ ಅವರಿದ್ದಾರೆ, MP ಅವರು, ಅನ್ನಪೂರ್ಣ ಅವರಿದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಿಗೆ ನಾವಿದ್ದೀವಿ ನಿಮ್ಮ ಜೊತೆಗೆ, ತಮಗೇನು ಆಗಲ್ಲ ಅನ್ನುವಂಥದ್ದನ್ನ ನನಗೆ ಧೈರ್ಯ ತುಂಬ್ತಾ ಇದ್ರು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಕೂಡ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ವಿಚಾರಗಳನ್ನು ಮಂತ್ರಿ ಸ್ಥಾನಕ್ಕೆ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಯಾಕಷ್ಟೊಂದು ಎದುರಿಗೆ ಏನಾದ್ರು ಕೊಟ್ರ ರಾಜೀನಾಮೆ ಅಂತ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ ನಾಗೇಂದ್ರ ಅವರು. ಈಗ CM ಅವರಿಗೆ ನಾನು ತನ್ನ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನಾನು ಇದು ಸ್ವ ಇಚ್ಛೆಯಿಂದ ಕೊಡುವಂತಹ ರಾಜೀನಾಮೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ನಾಗೇಂದ್ರ ಅವರು. ನನ್ನ ರಾಜೀನಾಮೆಯನ್ನು ನಾನು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದೇನೆ. ಹೈಕಮಾಂಡ್ಗೆ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಕಣ್ಣೀರಿಡುತ್ತಾ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ನಾಗೇಂದ್ರ ಅವರು. ಜೊತೆಗೆ ಸವಾಲನ್ನ ಕೂಡ ಹಾಕಿದ್ದಾರೆ ಅವರು. ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ಜಯ ಸಿಗುತ್ತೆ ಅನ್ನುವ ನಂಬಿಕೆ ಇದೆ, ನನಗೆ ಆರೋಪ ಮುಕ್ತನಾಗ್ತೇನೆ ಅನ್ನುವ ವಿಶ್ವಾಸವಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ದಮ್ಮಿದ್ರೆ ಅಖಾಡಕ್ಕೆ ಬನ್ನಿ, ನನ್ನ ಮುಂದೆನೆ ನೀವು ಎಲೆಕ್ಷನ್ಗೆ ನಿಲ್ಲಿ ಅಂತ ಹೇಳಿದ್ದಾರೆ. ಬಳ್ಳಾರಿ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ನಾಗೇಂದ್ರ ಅವರು. ಇದೀಗ ರಾಜೀನಾಮೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಈಗ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಹೋಗಿದ್ದಾರೆ ನಾಗೇಂದ್ರ ಅವರು. ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ನಾನು ಘೋಷಣೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಪಕ್ಷದ ಹಾಗೇನೆ ಹೈಕಮಾಂಡ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ. ನನ್ನ ಮೇಲೆ ಆರೋಪ ಇದೆ, ಆದರೆ ನಾನು ನಿರಪರಾಧಿ ಅನ್ನೋದನ್ನ ಹೇಳಿದ್ದಾರೆ. ನಾನು ಆರೋಪ ಮುಕ್ತನಾಗ್ತೇನೆ ಅನ್ನುವ ವಿಶ್ವಾಸವೂ ಕೂಡ ನನಗಿದೆ. ಬಿಜೆಪಿಯವರಿಗೆ ಒಳ್ಳೆಯದಾಗಲ್ಲ ಅನ್ನೋದನ್ನ ಕೂಡ ಅದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ವಾಲ್ಮೀಕಿ ಸಮಾಜದಲ್ಲಿ ನನ್ನನ್ನು ವಿಲನ್ ಮಾಡುವಂತಹ ಹುನ್ನಾರ ನಡೆದಿದೆ ಇಲ್ಲಿ. ಆದರೆ ವಾಲ್ಮೀಕಿ ಸಮಾಜ ಹಿಂದಿನಂತಿಲ್ಲ, ಎಚ್ಚೆತ್ತುಕೊಂಡಿದೆ. ಮುಗ್ಧರಿದ್ದಾರೆ, ಆದರೆ ಬುದ್ಧಿವಂತರಿದ್ದಾರೆ, ಒಳ್ಳೆಯವರಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವ ಅರಿವು ನಮ್ಮ ಸಮಾಜಕ್ಕೆ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ನಾಗೇಂದ್ರ ಅವರು.
ಕಣ್ಣೀರು ಹಾಕಿದ್ರು. ಕಣ್ಣೀರು ಹಾಕ್ತಾನೆ ತನ್ನ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ಪ್ರತಿ ಬಾರಿ ಕೂಡ ನನ್ನ ಬಗ್ಗೆ ಸುಳ್ಳು ಹೇಳಿ 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 ಅದನ್ನ ಸತ್ಯ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠರ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠರ ಗಮನಕ್ಕೂ ತೆಗೆದುಕೊಂಡು ಬಂದರು. ಆದರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರ. ಒಬ್ಬ ನಿರಾಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು, ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ಒಬ್ಬ ನಿರಾಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು, ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ಒಬ್ಬ ನಿರಾಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು, ನನಗೆ ಒಂದು ಅವಕಾಶ ಕೊಡಿ. ಇದು ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು, ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು BJP ನಾಯಕರಿಗೆ ನಾನು ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಬನ್ನಿ, ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ